ಸ್ನೇಹಿತರೆ ನಮಸ್ಕಾರ. ನಾನು ಇತ್ತೀಚೆಗೆ ಮತ್ತೊಂದು ಸಿನಿಮಾವನ್ನು ಅಮೆಝಾನ್ ಪ್ರೈಮ್ನಲ್ಲಿ ನೋಡಿದೆ, ಕುಬೇರ ಅಂತ. ಈ ಸಿನಿಮಾ ಬಂದು ಭಾಳ ಒಂದು ಮಿಕ್ಸ್ಡ್ ರಿವ್ಯೂ ಬಂದಿತ್ತು. ಸೊ ನೀವೆಲ್ಲ ಈ ಸಿನಿಮಾ ನೋಡಿಲ್ಲ ಅಂದರೆ ಅಮೆಝಾನ್ ಪ್ರೈಮಲ್ಲಿ ನೋಡ್ಬೋದು. ಈಗಾಗಲೇ ನೋಡಿದರೆ ಸಂತೋಷ. ಏನಂತೂ ನಿಮಗೆ ಸಿನಿಮಾ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಈ ಸಿನಿಮಾ ನೋಡಿದಾಗ ಡೈರೆಕ್ಟ್ರು ಶೇಖರ್ ಕಮ್ಮುಲ ಏನಿದ್ದಾರೆ ಅವರ ಒಂದು ಫ್ಯಾನ್ ಆಗಿಬಿಟ್ಟಿದ್ದೀನಿ ಈ ಸಿನಿಮಾ ನೋಡಿ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಮೇಲ್ವರ್ಗ, ಕೆಳವರ್ಗ, ಶ್ರೀಮಂತರು, ಬಡವರು, ಭಿಕ್ಷುಕರು ಅಂತೆಲ್ಲ ಹಲವಾರು, ಮಧ್ಯಮ ವರ್ಗ ಅಂತೆಲ್ಲ ಹಲವಾರು ವರ್ಗಗಳು ಕ್ರಿಯೇಟ್ ಆಗಿದೆ. ಹಣ ಇದ್ದವ್ರಿಗೆ ಎಲ್ಲ ಬಲ ಇರುತ್ತೆ. ಸೊ ಅದರಲ್ಲೂ ಭಿಕ್ಷುಕರ ಸ್ಥಿತಿ ಅಂತೂ ಭಾಳ ಹೀನಾಯವಾಗಿರುತ್ತೆ. ಅವರಿಗೆ ಒಂದು ನಾಯಿಗಿರೋ ಸ್ಥಾನಮಾನ ಕೂಡ ಇರೋದಿಲ್ಲ. ಅವ್ರೇನಾದ್ರು ಸತ್ತರೆ ಅವರ ಒಂದು ಕಾರ್ಪೊರೇಷನ್ ಅವರು ಯಾವ ರೀತಿ ಅವರನ್ನು ಒಂದು ಅಂತ್ಯ ಸಂಸ್ಕಾರ ಮಾಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇರುತ್ತೆ. ಭಾಳ ಕಷ್ಟ, ಭಿಕ್ಷುಕರ ದಯನೀಯ ಸ್ಥಿತಿ. ನಮ್ಮ ದೇಶ ಸ್ವತಂತ್ರ ಬಂದು 79 ವರ್ಷಗಳಾಗಿದೆ. ಈ ಪರಿಸ್ಥಿತಿ ಇಷ್ಟು ವರ್ಷಗಳಾದರೂ ಕೂಡ ಇದೇ ರೀತಿ ಇದೆಯಲ್ಲ. ಸೊ ಅದನ್ನು ಶೇಖರ್ ಕಮಲ್ ಅವರು ಒಂದು ಒಳ್ಳೆ ಚಿಂತನೆಯಿಂದ ಈ ಒಂದು ಕುಬೇರ ತುಂಬ ಯೋಚನೆ ಮಾಡ್ಬೇಕು ಸಿನಿಮಾ ನೋಡಿದವರಲ್ಲ. ಈ ರೀತಿ ಒಂದು ಸಿನಿಮಾನ ಕಟ್ಟಿದ್ದಾರೆ. ಅವ್ರಿಗೆ ಏನು ಸಿನಿಮಾ ಕೊಟ್ಟಿದ್ದಾರೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಅವರ ಫ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ನಾನು ನಿಮಗೆ. ಸಿನಿಮಾ ಆರಂಭದಲ್ಲೇ ನೀರಜ್ ಅಂತ ಬಿಸ್ನೆಸ್ ಮ್ಯಾನು, ಆತನಿಗೆ ಒಂದು ತೈಲ ನಿಕ್ಷೇಪ ಸಿಗುತ್ತೆ, ಪೆಟ್ರೋಲಿಯಂ ಇದ್ರದ್ದು. ಅದನ್ನು ಉಪಯೋಗಿಸ್ಕೊಂಡು ತಾನು ಮತ್ತಷ್ಟು ಬೆಳಿಬೇಕು ಅಂತ ರಾಜಕಾರಣಿಗಳ ಜೊತೆ ಅವನೊಂದು ಡೀಲ್ ಮಾಡ್ಕೋತಾನೆ. ಅಲ್ಲಿ ಡೀಲ್ ಮಾಡ್ಕೋಬೇಕಾದ್ರೆ ನೋಡಿ, ಪಾಲಿಟಿಕ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಪಾಲಿಟಿಕ್ಸ್ ಮತ್ತು ಬಿಸ್ನೆಸ್ ಇವರು ನಡುವೆ ಹಣ ವರ್ಗಾವಣೆ ಆಗೇ ಆಗುತ್ತೆ. ಲಕ್ಷ ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಬೇಕು. ಅದರಲ್ಲಿ ಬ್ಲ್ಯಾಕ್ ಎಷ್ಟು, ವೈಟ್ ಎಷ್ಟು, ಈ ಬ್ಲ್ಯಾಕ್ ಮನಿನ ಟ್ರಾನ್ಸ್ಫರ್ ಮಾಡಬೇಕು. ಏನು ಮಾಡಬೇಕು? ಸೊ ಅವಾಗ ದೀಪಕ್ ಅನ್ನುವ ಒಂದು CBI ಅಧಿಕಾರಿ ತನ್ನ ತಪ್ಪೇನು ಇರೋಲ್ಲ, ಆತ ನ್ಯಾಯಪರವಾಗಿ ಹೋರಾಟಕ್ಕೆ ಹೋಗಿ ಸಿಗಾಕೊಂಡಿರ್ತಾನೆ. ಸೊ ಅವನನ್ನು ವಿಕ್ಟಿಮ್ ಮಾಡೋಕ್ಕೆ ಒಳಗಡೆ ಹಾಕ್ಬಿಟ್ಟಿರ್ತಾರೆ. ಸೊ ಅವನನ್ನು ಈ ಒಂದು ವಿಲನ್ ನೀರಜ್ ಏನು ಬಿಡಿಸ್ಕೊಂಬಂದು ಅವನು CBI ಪಾತ್ರ ಏನಿದೆ ದೀಪಕ್, ತನ್ನ ಕುಟುಂಬಕ್ಕೋಸ್ಕರ ನಾನು ಏನೇ ದೇಶಕ್ಕೆ ಮಾಡಿದ್ರು ಪ್ರಯೋಜನ ಇಲ್ಲ, ಕುಟುಂಬಕ್ಕೋಸ್ಕರ ಬದುಕಬೇಕು ಅಂತ ಅಂದ್ಬಿಟ್ಟು ಒಂದು ಈ ವಿಲನ್ ಜೊತೆ ಸೇರಿಕೊಂಡು ಅವನು ಹೇಳೋ ಒಂದು ಕೆಲಸನ ಮಾಡಬೇಕಾಗಿ ಬರುತ್ತೆ. ಸೊ ಅಲ್ಲಿ ಈ ಒಂದು CBI ಪಾತ್ರಧಾರಿ ಏನಿದೆ ದೀಪಕ್, ಆತನ ಒಂದು ಮಾಸ್ಟರ್ ಪ್ಲಾನ್ ಪ್ರಕಾರ 4 ಜನ ಭಿಕ್ಷುಕರಿಗೆ ಅವರ ಒಂದು ಹೆಸರಿನಲ್ಲಿ ಬೇನಾಮಿ ಅಕೌಂಟ್ಗಳನ್ನ ಮಾಡಿ ಈ ಒಂದು ಉಳಿದ ಹಣವನ್ನು, ಬೇನಾಮಿ ಹಣವನ್ನು, ಬ್ಲಾಕ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುವ ಒಂದು ಸ್ಕೆಚ್ ಪ್ರೋಸೆಸ್ ನಡೆಯುತ್ತೆ. ಸೊ ಇಲ್ಲಿ ನಡಿಬೇಕಾದ್ರೆ 4 ದೇಶದ ವಿವಿಧ ಭಾಗಗಳಿಂದ 4 ಜನ ಭಿಕ್ಷುಕರನ್ನ, ಅದರಲ್ಲಿ ಒಂದು 3 ಜನ ಗಂಡಸರು, ಒಬ್ಬರು ಹೆಂಗಸರು ಪಾತ್ರಗಳನ್ನ ತೊಗೊಂಬಂದು ಅವರನ್ನು ಟ್ರೈನ್ ಅಪ್ ಮಾಡೋದು. ಸೊ ಅವ್ರ ಮುಖಾಂತರ ಹಣ ಟ್ರಾನ್ಸ್ಫರ್ ಮಾಡೋದು. ಹಣ ಟ್ರಾನ್ಸ್ಫರ್ ಮಾಡಾದ ನಂತರ ಅವರು ಕೆಲಸಕ್ಕೆ ಬರಲ್ಲ ಅಂತ ಅವ್ರನ್ನ ಒಂದು ಮುಗಿಸುವ ಸಂಚಿರುತ್ತೆ. ಇದು ದೀಪಕ್ಗೆ ಆ ಪಾತ್ರವನ್ನು ನಾಗಾರ್ಜುನ ಮಾಡಿದರೆ ಅವ್ರಿಗೆ ಅಷ್ಟು ಸರಿ ಕಾಣಲ್ಲ. ಬಟ್ ಈ ಪ್ರೋಸೆಸ್ಸಲ್ಲಿ ದೇವ ಪಾತ್ರ ಮಾಡಿರುವ, ಅಂದರೆ ಭಿಕ್ಷುಕನ ಪಾತ್ರ ಮಾಡಿರುವ ಧನುಷ್, ಆ ದೇವ ತಪ್ಪಿಸ್ಕೊಂಡ್ಬಿಟ್ಟು ತನ್ನ ಹಣ, ತನ್ನ ಪಾಲಿನ ಹಣ 10,000 ಕೋಟಿ ಏನಿರುತ್ತೆ ಅದು ಭಿಕ್ಷುಕರಿಗೆ ಸೇರಬೇಕು ಅಂತ ಅವನು ತಲೆಯಲ್ಲಿ ಬರುತ್ತೆ. ಇವರೆಲ್ಲ ಮೋಸ ಮಾಡ್ತಿದ್ದಾರೆ, ನಮ್ಮನ್ನೆಲ್ಲ ಕರ್ಕೊಂಬಂದು ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತೆಲ್ಲ ಅವನು ದೇವ ಪಾತ್ರ ಇದು ಮಾಡುತ್ತೆ. ಅವನು ದುರದೃಷ್ಟವಂತ. ಜೊತೆಗೆ ಆ ಒಂದು ದುರದೃಷ್ಟವಂತರ ಜೊತೆಗೆ ಮತ್ತೊಬ್ಬಳು ದುರದೃಷ್ಟವಂತೆ ಸಮೀರ ಅಂತ. ರಶ್ಮಿಕಾ ಮಂದಣ್ಣ ಅವರು ಅನ್ಗ್ಲಾಮರಸ್ ಆಗಿ, ಯಾವುದೇ ಗ್ಲಾಮರ್ ಇಲ್ದಲೇ ಇರೋರನ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ದುರದೃಷ್ಟವಂತರು ಸೇರಿಕೊಂಡು ಒಂದು ತಮ್ಮ ಬದುಕಲ್ಲಿ ಅದೃಷ್ಟವನ್ನು ಏನಾದರೂ ಪಡಿತಾರೆ ಅನ್ನೋದು ಸಿನಿಮಾ. ಈ ಒಂದು ಪ್ರೋಸೆಸ್ಸಲ್ಲಿ ದೀಪಕ್, ನಾಗಾರ್ಜುನ ಅವರ ಒಂದು ಮನವನ್ನು ಕೂಡ ಪರಿವರ್ತನೆ ಗೊಳಿಸುವ ಒಂದು ಪ್ರಯತ್ನ ಕೂಡ ಮಾಡಲಾಗಿದೆ. ಇಷ್ಟೆಲ್ಲ ಮಾಡಿ ಕಡೆಯಲ್ಲಿ ಏನು ಮಾಡ್ತಾರೆ, ಅವನು ಧನುಷ್ ಪಾತ್ರ ಏನಿದೆ ದೇವ, ತನ್ನವರಿಗೋಸ್ಕರ, ಭಿಕ್ಷುಕರಿಗೋಸ್ಕರ ಕಾಣುವ ಕನಸಿದೆಯಲ್ಲ, ಆ ಸಿನಿಮಾ ಭಾಳ ಕಾಡುತ್ತೆ. ಒಬ್ಬ ಭಿಕ್ಷುಕ ಸತ್ತೋಗಿದ್ದಾನೆ, ಅವನಿಗೆ ಲಂಚ ಕೊಟ್ಟು ಒಂದು ಅದ್ಧೂರಿಯಾದ ಒಂದು ಅಂತ್ಯ ಸಂಸ್ಕಾರ, ಮೆರವಣಿಗೆ ಎಲ್ಲ ಮಾಡ್ತಾರೆ. ಒಂದು ಹಾಡು ಇದೆ, ಭಾಳ ನೋಡುಗರನ್ನ ತಲ್ಲಣಗೊಳಿಸುವಂತಹ ಒಂದು ಚಿತ್ರಣವನ್ನು ನಿರ್ದೇಶಕರು ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ, ನಾಗಾರ್ಜುನ, ಧನುಷ್, ರಶ್ಮಿಕಾ, ಆ ವಿಲನ್ ಮಾಡಿರೋ ಜಿಮ್ ಸರ್ಬನ್ ಅವರು ಸಖತ್ತು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅದು ರೋಬೋ ಅಂತ ಇನ್ನೊಂದು ಒಬ್ಬ ವಿಲನ್ ಪಾತ್ರ ಮಾಡಿದ್ದಾನೆ, ಆತ ಅಂತೂ ತುಂಬ ವೈಲೆಂಟಾಗಿ, ಅಂದರೆ ಅವರ ಪಾತ್ರಗಳು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ಕೂಡ ಚೆನ್ನಾಗಿದೆ.
ಇಷ್ಟೆಲ್ಲ ಇಟ್ಕೊಂಡು ಒಂದು ಥಿಂಕಿಂಗ್ ಪ್ರೊಸೆಸ್ಸಲ್ಲಿ ಸಿನಿಮಾ ಸ್ವಲ್ಪ ಲಾಂಗ್ ಆಯಿತು ಅನಿಸುತ್ತೆ, ಬಟ್ ಬೇಕಾಗಿತ್ತು. ಅದು ಧನುಷ್ ಅವರ ಒಂದು ಏನು ಕ್ಯಾರೆಕ್ಟರ್ನ ಬೆಳೆಸೋದಕ್ಕೋಸ್ಕರ ಅಂತನ್ಬೋದು. ಅಲ್ಲಿ ಒಂದು ಸೀರಿಯಸ್ ಸಿಚುವೇಶನ್ಗಳಲ್ಲೇ ತುಂಬ ಕಾಡುವಂಥ ಕಾಮಿಡಿ ಎಲಿಮೆಂಟ್ಸ್ ಕೂಡ ಸಿನಿಮಾದಲ್ಲಿ ಇದೆ. ಇಷ್ಟು ನನಗೆ ಭಾಳ ಇಷ್ಟ ಆಯಿತು. ಶೇಖರ್ ಕಮಲ ಅವರ ನಿರ್ದೇಶನ. ಅಮೆಝಾನ್ ಪ್ರೈಮಲ್ಲಿದೆ ಇದು ಕುಬೇರ ಸಿನಿಮಾ, ನೀವು ಕನ್ನಡದಲ್ಲೇ ನೋಡ್ಬೋದು. ಇನ್ನು ಮೆಂಬರ್ ಆಗಿಲ್ಲ ಅಂದರೆ 1499 ರೂಪಾಯಿ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ಲಿಂಕ್ ಕೂಡ ಹಾಕಿರ್ತೇನೆ. ಸೊ ನೀವು ಬೇಕಂದರೆ ಮೆಂಬರ್ ಆಗಿ ನೋಡಿ, ಕನ್ನಡದಲ್ಲೇ ನೋಡಿ. ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.